friends, today we are doing sets introduction class 11 in one shot video. Come, lesson number 1, sets. Okay, first set and then set is a collection of well-defined objects. For example, one die. Die one ಎಷ್ಟು ಪಾಸಿಬಲ್ ಇದಾವೆ 1 2 3 4 5 6 ಇವೆಲ್ಲ ಸೇರಿಸಿದ್ರೆ ನಮಗೆ ಡೈ ಆಗುತ್ತೆ ಹೌದಾ. ಇದನ್ನ ನಾವೇನಂತ ಕರಿತೀವಿ, ದಿಸ್ ಈಸ್ ಕಾಲ್ಡ್ ಸೆಟ್. ಅಂದರೆ ವೆಲ್ ಡಿಫೈನ್ ಆಗಿರಬೇಕು ಅವೆಲ್ಲ, ಅದನ್ನ ನಾವೇನಂತ ಕರಿತೀವಿ ಸೆಟ್. ನಿಮಗೆ ಮಾಮೂಲಿ ಗೊತ್ತಿದೆ ಸೆಟ್ ಅಂದರೆ ಏನು ಅಂತ. ಅದರೊಳಗೆ ಎಲಿಮೆಂಟ್ಸ್ ಇರುತ್ತೆ ಅಷ್ಟೇ, ಯಾವ್ಯಾವ ಪಾಸಿಬಲ್ ಆಗುತ್ತೆ ಆ ಎಲಿಮೆಂಟ್ಸ್. ನೆಕ್ಸ್ಟ್ ಸಬ್ಸೆಟ್ ಇಸ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ನೋಡಿ ಒಂದು ಸೆಟ್, ಫಾರ್ ಎಕ್ಸಾಂಪಲ್ ಡೈ is equals to 1, 2, 3, 4, 5, 6 ಅಂತ ಇತ್ತು ಅನ್ಕೊಳ್ಳಿ. ಇದರೊಳಗೆ ನಾನು ಅರ್ಧ ಒಂದೊಂದೊಂದು ಸಬ್ಸೆಟ್ ಮಾಡ್ತೀನಿ. ಅವಾಗ ಏನು ಮಾಡ್ತೀನಿ ಅಂದರೆ ಸೆಟ್ ಒಳಗೆ ಮತ್ತೆ ಎರಡು ಭಾಗ ಮಾಡೋದು. ಏನು ಮಾಡ್ಬೋದು, 1, 2, 3 ಒಂದು ಸೆಟ್ ಮಾಡ್ಬೋದು, ಇನ್ನೂ ಒಂದು 4, 5, 6 ಇದನ್ನು ಮಾಡ್ಬೋದು. ಅಂದರೆ ಎರಡು ಸಬ್ಸೆಟ್ ಬಂದವು, ಅದರಿಂದ ಎರಡು ಸಬ್ಸೆಟ್ ಇನ್ನೂ ಮಾಡಬಹುದು. ಇನ್ನೂ ಮಾಡ್ಬೋದು ಅಂದರೆ 4, 5 ಇದು ಒಂದು ಸಬ್ಸೆಟ್ ಆಯಿತು. ಪಾರ್ಟ್ ಏನಾದರೂ ಪಾರ್ಟ್ ಆಫ್ ದ ಸೆಟ್. ಸಬ್ಸೆಟ್ ಅಂದ್ರೆ ಏನು, ಪಾರ್ಟ್ ಆಫ್ ದ ಸೆಟ್. ಅದನ್ನ ನಾವೇನಂತ ಕರಿತೀವಿ, ಸಬ್ಸೆಟ್ ಅಂತ ಕರಿತೀವಿ. ಅದೇ ಡಿಫೈನ್ ಮಾಡಿದರೆ ಸಬ್ಸೆಟ್ ಇಸ್ ದ ಪಾರ್ಟ್ ಆಫ್ ದ ಸೆಟ್ ದಟ್ ಹ್ಯಾಸ್ ಮೋಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸೆಟ್. ಸೆಟ್ಟಿಂದ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಝೆಡ್ ಈಸ್ ಎ ಸಬ್ಸೆಟ್ ಆಫ್ ಝೆಡ್. ಹಿಂಗೆ ಫಾರ್ ಎಕ್ಸಾಂಪಲ್ ನಿಮಗೆ ನ್ಯಾಚುರಲ್ ನಂಬರ್ಸ್ ತಗೋರಿ. ನ್ಯಾಚುರಲ್ ನಂಬರ್ಸ್ ಒಳಗೆ ನ್ಯಾಚುರಲ್ ನಂಬರ್ಸ್ ಇಲ್ಲಾಂದರೆ ಇಂಟೀಜರ್ಸ್ ತಗೋರಿ. ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್, ಹೌದಾ. ಮೈನಸ್ ಝೆಡ್ ಅದೇ ಫುಲ್ ಸೇರಿಸಿ ಝೆಡ್ ಆಗುತ್ತೆ. ಇವಾಗ ಪ್ಲಸ್ ಝೆಡ್ ಇಸ್ ಅ ಸಬ್ಸೆಟ್ ಆಫ್ ಝೆಡ್ ಅಂತ ಹೇಳ್ಬೋದಾ? ಅಫ್ಕೋರ್ಸ್ ಹೇಳ್ಬೋದು, ಯಾವಾಗ ಪಾರ್ಟ್ ಝೆಡ್ ಒಳಗೆ ಪಾರ್ಟ್. ಆಮೇಲೆ ನೆಕ್ಸ್ಟ್ ಮೈನಸ್ ಝೆಡ್ ಇಸ್ ಅ ಸಬ್ಸೆಟ್ ಆಫ್ ಝೆಡ್ ಅಂತ ಹೇಳ್ಬೋದಾ? ಎಸ್ ಅಫ್ಕೋರ್ಸ್ ಹೇಳ್ಬೋದು, ಯಾವಾಗ ಪಾರ್ಟ್. ಅದನ್ನು ಪಾರ್ಟ್ಗೋಸ್ಕರ ಹೌದಾ, ಅದೇ ಇಲ್ಲಿ ಹೇಳಿದ್ದು. ಓಕೆ, ನೆಕ್ಸ್ಟ್ ರಿಪ್ರೆಸೆಂಟೇಷನ್ ಆಫ್ ಸೆಟ್ನ ಹೆಂಗೆ ರಿಪ್ರೆಸೆಂಟ್ ಮಾಡ್ಬೋದು? ಟೂ ಟೈಪ್ಸ್ ಇರುತ್ತೆ. ಒಂದು ರೋಸ್ಟರ್ ಫಾರ್ಮ್, ನೆಕ್ಸ್ಟ್ ಇನ್ನೂ ಒಂದು ಸೆಟ್ ಬಿಲ್ಡರ್ ಫಾರ್ಮ್. ನೋಡಿ, ರೋಸ್ಟರ್ ಫಾರ್ಮ್ ಒಂದು, ನೆಕ್ಸ್ಟ್ ಸೆಟ್ ಬಿಲ್ಡರ್ ಫಾರ್ಮ್ ಒಂದು ಇರುತ್ತೆ. ಏನಿದೆ ರೋಸ್ಟರ್ ಫಾರ್ಮ್? In roster form, the order of the element don't matter. ಅಂದ್ರೆ roster form ಒಳಗೆ roster form ಅಂದ್ರೆ ಫಸ್ಟ್ ನಾವು ಫಾರ್ ಎಕ್ಸಾಂಪಲ್ ಎ ಸೆಟ್ ಅನ್ಕೊಂಡಿವಿ ಅಂದರೆ ಅದನ್ನ ಸಿಂಗಲ್ ಆಗಿ ತೊಗೊಬೇಕು. ಯಾವ್ದು ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಒಂಥರ ಹಿಂಗೆ ಕೊಟ್ಟಿದ್ದಾರೆ ಅನ್ಕೊಡಿ. ಎ ಇಸ್ ಈಕ್ವಲ್ಸ್ ಟು 1 2 4 5 6 2 1 4 ಹಿಂಗೆ ಕೊಟ್ಟಾರೆ. ಇದನ್ನು ರೋಸ್ಟರ್ ಫಾರ್ಮ್ ಅಂತ ಬರೀರಿ ಅಂತಂದ್ರೆ ಏನು ಮಾಡ್ತೀವಿ ನಾವು ಅವಾಗ ಬ್ರ್ಯಾಕೆಟ್ ಹಾಕಿ, ಈ ಬ್ರ್ಯಾಕೆಟೇ ಹಾಕ್ಬೇಕು ನೀವು ಸೆಟ್ ಮಾಡಬೇಕು ಅಂದರೆ. ನೋಡಿ ನಾವು ಇಟ್ಕೊರಿ, ಇಲ್ಲಿ ಇವಾಗ ಯಾವ ಎಲಿಮೆಂಟ್ಸ್ ಇದೆ ಸಪ್ರೇಟ್ ಆಗಿ ಬರೀರಿ. 1 ಬರ್ತೀರಿ, ಕಾಮ ಹಾಕಬೇಕು, ಸಿಂಗಲ್ ಎಲಿಮೆಂಟಿಗೆ ಕಾಮ ಹಾಕಬೇಕು, ಈಚ್ ಎಲಿಮೆಂಟಿಗೆ ಕಾಮ. 2 4 5 6 ಮತ್ತೆ 2 ಬಂದಿದೆ, 2 ಅವಾಗೆ ಬಂದಿದೆ. ನೀವು ಅರ್ಥ ಮಾಡ್ಕೊಳ್ಳಿ, ಎಷ್ಟೇ ಕೊಟ್ಟಿರಲಿ ಇಲ್ಲಿ ಅದನ್ನು ಒಂದೇ ಟೈಪಲ್ಲಿ ಬರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇದು ಅಮ್ಮ ಇದು ಡ್ಯಾಡಿ ಹಾಕ್ಕೊಡಿ, ಅದರ ಮಗ ಒಬ್ಬನೇ ಇರ್ತಾನಲ್ಲ, ಹೌದಾ. ಹಾಗೆ ನೀವು ಹಂಗೆ ಅರ್ಥ ಮಾಡ್ಕೊಳ್ಳಿ. ಓಕೆ, 2 2 ಇವೆರಡು ಸೇರಿಸಿ 2 ಬರೀತೀವಿ. 3 2 2 2 ಇದ್ರೆ ಎ ಇಸ್ ಈಕ್ವಲ್ಸ್ ಟು 2 ಅಷ್ಟೇ ಬರೀತೀವಿ. 2 2 ಬರೆಯಂಗಿಲ್ಲ. ಓಕೆ, ಅರ್ಥ ಆಯ್ತಾ? ರೋಸ್ಟರ್ ಫಾರ್ಮ್ ಅರ್ಥ ಆಯ್ತು ನಮಗೆ. ನೋಡ್ರಿ, ಎಲಿಮೆಂಟ್ಸ್ ಹೆಂಗೆ ಬರೀತೀವಿ ಅಂತ ಡಸ್ ನಾಟ್ ಮ್ಯಾಟರ್. ಫಾರ್ ಎಕ್ಸಾಂಪಲ್ ನಾವು ಏನ ಹಿಂಗೂ ಬರಿಬೋದು, 2 4 6 2 1. ಆದರೆ ಫುಲ್ಲು ರೀಪ್ರೆಸೆಂಟ್ಸ್ ಇರಬೇಕು, ಫುಲ್ಲು ರೀಪ್ರೆಸೆಂಟೇಟಿವ್ ಇರಬೇಕು. ಇದ್ರಾಗ ಯಾವ್ಯಾವ ಎಲ್ಲ ಇದ್ರೊಳಗೆ ಕಂಪಲ್ಸರಿ ಇರಬೇಕು. ಅವಾಗ ನಾವು ಅದನ್ನು ರೋಸ್ಟರ್ ಫಾರ್ಮ್ ಅಂತ ಕರಿತೀವಿ. ಓಕೆ, ಅದಾಯ್ತು. ಡಸ್ ನಾಟ್ ಮ್ಯಾಟರ್ ಪ್ಯಾಟರ್ನ್ ಹೆಂಗೈತೆ ಅಂತ ಡಸ್ ನಾಟ್ ಮ್ಯಾಟರ್. ನೋಡಿ, ಇಲ್ಲಿ 2 1 2 0 ಬರ್ತಾರೆ, ಇಲ್ಲಿ 3 2 1 0 ಬರ್ತಾರೆ. ಹಾಗೆ ನೆಕ್ಸ್ಟ್ ದ ರೋಸ್ಟರ್ ಫಾರ್ಮ್ ರಿಪೀಟೆಡ್ ವರ್ಡ್ ಕ್ಯಾನ್ ಕನ್ಸಿಡರ್ ಆಸ್ ಒನ್ಸ್. ಓನ್ಲಿ ಒನ್ಸ್ ಅತ್ತೆ ಕನ್ಸಿಡರ್ ಮಾಡಬೇಕು, ಆಸ್ ಅದೇ ಬರೆಯಂಗಿಲ್ಲ. ಓಕೆ, ನೆಕ್ಸ್ಟ್ ಸೆಟ್ ಬಿಲ್ಡರ್ ಫಾರ್ಮ್. ಸೆಟ್ ಬಿಲ್ಡರ್ ಫಾರ್ಮ್ ಅಂದರೆ ಏನಿಲ್ಲ, ನೀವು ಇದನ್ನೇನು ತೊಗೊಂಡಿರಲ್ಲ ಇದನ್ನೇ ನಾವು ಸೆಂಟೆನ್ಸಲ್ಲಿ ಬರಬೇಕು. ಹೆಂಗೆ ಬರೀಬೇಕು ಸೆಂಟೆನ್ಸ್? ಫಸ್ಟ್ ಬ್ರ್ಯಾಕೆಟ್ ಹಾಕಿ, ಎಕ್ಸ್ ಇಸ್ ಟು ಎಕ್ಸ್ ಬಿಲಾಂಗ್ಸ್ ಟು ಎ. ಓಕೆ, ಇಲ್ಲೇನು 1 2 3 4 5 6 ಹಂಗೆ 6 ಮಟ್ಟ ಐತಾ ಇಲ್ಲಿ ರೋಸ್ಟರ್ ಫಾರ್ಮ್ ಮಾಡೋದು, ಹೌದಾ. 6 ಮಟ್ಟ ಐತಿ. ಅವಾಗ ನಾವೇನು ಬರಿತೀವಿ, ಎಕ್ಸ್ ಬಿಲಾಂಗ್ಸ್ ಟು ಲೆಸ್ ದ್ಯಾನ್ 0 ಸಾರಿ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಲೆಸ್ ದ್ಯಾನ್ 7 whereas except 6
is equals to 0. X is less than 0 and less than 7 except 3. Except 3 ಅಂತಿತ್ತು. ಹೋಗೈತಿ ಓಕೆ. except 3 ಅಂತ ಬಂದಿತ್ತು. ಅದನ್ನೇನು ಬರೆಯೋಣ? A is equals to 1 ಬರುತ್ತೆ, 2 ಬರುತ್ತೆ, 3 ಬರಲ್ಲ, 4 ಬರುತ್ತೆ, 5 ಬರುತ್ತೆ, 6 less than 7 ಆಯಿತು. ಇನ್ನು ನಾವು ರೋಸ್ಟರ್ ಫಾರ್ಮ್ ಒಳಗೆ ಬರೀತೀವಿ. ಅರ್ಥ ಆಯ್ತಾ? ಇದನ್ನ ಸೆಟ್ ಬಿಲ್ಡರ್ ಫಾರ್ಮ್. ದಿಸ್ ಇಸ್ ರೋಸ್ಟರ್. ನನಗೆ ಒಂದೊಂದ್ಸತಿ ಕೇಳ್ತಾರೆ ಸೆಟ್ ಬಿಲ್ಡರ್ ಫಾರ್ಮ್ನ ರೋಸ್ಟರ್ ಫಾರ್ಮ್ ಕನ್ವರ್ಟ್ ಮಾಡಿ, ರೋಸ್ಟರ್ ಫಾರ್ಮ್ನ ಸೆಟ್ ಬಿಲ್ಡರ್ ಫಾರ್ಮ್ ಕನ್ವರ್ಟ್ ಮಾಡಿ ಅಂತ. ಅವಾಗ ನಮಗೆ ಇದು ಪ್ರಾಕ್ಟೀಸ್ ಇರಬೇಕು. ಅದೇ ಇಲ್ಲಿ ಹೇಳ್ತಾರೆ ಸೆಟ್ ಬಿಲ್ಡರ್ ಫಾರ್ಮ್ ಸ್ಟೇಟ್ಸ್ ದ ಕ್ಯಾಪ್ಚರ್ ಆಫ್ ದ ಎಲಿಮೆಂಟ್ಸ್ ವಿತ್ ಇನ್ ಎ ಸೆಟ್. ಅಂದರೆ ಅದರಲ್ಲಿ ಸೆಂಟೆನ್ಸ್ ಬರೀಬೇಕು. ಸೆಟ್ ಬಿಲ್ಡರ್ ಫಾರ್ಮ್ ಇಸ್ ಮೋರ್ ಕಂಫರ್ಟಬಲ್ ಟು ರಿಪ್ರೆಸೆಂಟ್ ಸೆಟ್ ವಿತ್ ಮೆನಿ ಎಲಿಮೆಂಟ್ಸ್. ವಿ ಕ್ಯಾನ್ ಸ್ವಿಚ್ ಬಿಟ್ವೀನ್ ರೋಸ್ಟರ್ ಫಾರ್ಮ್ ಆ್ಯಂಡ್ ಸೆಟ್ ಬಿಲ್ಡರ್ ಫಾರ್ಮ್. ಹೆಂಗೆ ಬರೀತೀವಿ ಅನ್ನೋ ಇಲ್ಲಿ ಏನು ಹೇಳಿದ್ದಾರೆ? y to y is a number such that y is greater than 5 and less than or equal to 10. In set builder form. ಇದರಿಂದ ರೋಸ್ಟರ್ ಫಾರ್ಮ್ ಹೆಂಗೆ ಬರೀತೀವಿ? ಗ್ರೇಟರ್ ದೆನ್ 5 ಅಂದರೆ 6 ಬರುತ್ತೆ, 7 ಬರುತ್ತೆ, 8 ಬರುತ್ತೆ, 9 ಬರುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು ಕೊಟ್ಟಾಗ ಸರ್ 10 ನಾವು ಇನ್ಕ್ಲೂಡ್ ಮಾಡ್ತೀವಿ. ನೋಡ್ರಿ ಇನ್ನೊಂದು ಲೆಸ್. ಫಾರ್ ಎಕ್ಸಾಂಪಲ್ x is less than 5. ಎಲ್ಲಿ ಈ ಬಾಯ್ ತೆಗೆದಿರುತ್ತೆ ಅದು ಗ್ರೇಟರ್ ಇರುತ್ತೆ. ಓಕೆ, ಎಲ್ಲಿ ಕಮ್ಮಿ ಪ್ಲೇಸ್ ಇರುತ್ತೆ ಅದು ಸ್ಮಾಲರ್ ಇರುತ್ತೆ ಇದಕ್ಕಿಂತ. ಓಕೆ, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಅಂದರೆ ಇಲ್ಲಿ ಯಾವ ನಂಬರ್ ಇರುತ್ತೆ ಅದನ್ನು ಇನ್ಕ್ಲೂಡ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಸೆಟ್. ಎಂಪ್ಟಿ ಸೆಟ್. ವಾಟ್ ಇಸ್ ಎಂಪ್ಟಿ ಸೆಟ್? ದ ಸೆಟ್ ವಿಚ್ ಹ್ಯಾಸ್ ನೋ ಪಾಸಿಬಲ್ ಎಲಿಮೆಂಟ್ಸ್ ಇಸ್ ಲಾರ್ಜ್ ನಾವೇನಂತ ಕರಿತೀವಿ? ಎಂಪ್ಟಿ ಸೆಟ್ ಅಂತ ಕರಿತೀವಿ. ಸದ್ಯಕ್ಕೆ ಇದನ್ನ ಬಿಟ್ಕೊಡಿ. ನೆಕ್ಸ್ಟ್ ಫೈನೈಟ್ ಸೆಟ್. ಫೈನೈಟ್ ಸೆಟ್ ಅಂದರೆ ಫಾರ್ ಎಕ್ಸಾಂಪಲ್ ರೋಸ್ಟರ್ ಫಾರ್ಮ್ ಒಳಗೆ 1, 2, 3, 4, 5 ಫೈನೈಟ್ ಆಗಿ ಐತಿ. ಇದು ನಾವೇನಂತ ಕರಿತೀವಿ? ಫೈನೈಟ್ ಸೆಟ್. ಅದೇ ಇನ್ಫೈನೈಟ್ ಇದ್ರೆ ಅದು ಇನ್ಫೈನೈಟ್ ಸೆಟ್. ದ ಸೆಟ್ ದಟ್ ಫೈನೈಟ್ ಆರ್ ಕೌಂಟಬಲ್ ನಂಬರ್ಸ್ ಇದ್ರೆ ಅದರೊಳಗೆ ಇಸ್ ಕಾಲ್ಡ್ ಫೈನೈಟ್ ಸೆಟ್. ಫಾರ್ ಎಕ್ಸಾಂಪಲ್ ಇದನ್ನು ನೋಡ್ಬೋದು. ಇದು ಸೆಟ್ ಬಿಲ್ಡರ್ ಫಾರ್ಮ್. ದಿಸ್ ಇಸ್ ರೋಸ್ಟರ್. ನೆಕ್ಸ್ಟ್ ಫೈನೈಟ್ ಸೆಟ್. ದ ಸೆಟ್ ದಟ್ ಹ್ಯಾಸ್ ಇನ್ಫೈನೈಟ್ ಆರ್ uncountable numbers of elements is called infinite set. Example this. Come next. For no points on a circle. Now circle wala points ಎಷ್ಟೈತೆ ಅಂತ ಎಣಿಸೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಈಕ್ವಲ್ಸ್. ಈಕ್ವಲ್ ಸೆಟ್ ಅಂದರೆ ಎರಡು ಈಕ್ವಲ್ ಇರಬಹುದು. ಹೌದಾ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಎ ಎಷ್ಟೈತಿ? ಎ ಬಿ ಸಿ. ಬಿ ಎಷ್ಟೈತಿ? ಎ ಬಿ ಸಿ. ಓಕೆ, ಇವೆರಡು ಈಕ್ವಲ್. ಯಾಕಂದರೆ ಈಕ್ವಲ್ ಎಲಿಮೆಂಟ್ಸ್ ಇದಾವ. 3 ಎಲಿಮೆಂಟ್ಸ್ ಇದಾವ, 3 ಎಲಿಮೆಂಟ್ಸ್ ಇದಾವ, ಇದ್ರಾಗೂ 3 ಎಲಿಮೆಂಟ್ಸ್ ಇದಾವ. ಅದಕ್ಕೆ a equals to b. ಆದರೆ ಅದೇ ಎಲಿಮೆಂಟ್ಸ್ ಇರಬೇಕು ಕೂಡ. ಅದಕ್ಕೆ ಇವೆರಡು ಈಕ್ವಲ್ಸ್. ಓಕೆ, ಇಫ್ ದೇರ್ ಆರ್ ಟು ಸೆಟ್ a and b such that all elements a is equal to the all elements b is called equal set. ಓಕೆ, ಇದು ಉಲ್ಟಾ ಪಲ್ಟಾ ಕೂಡ ಇರ್ಬೋದು. b is equals to c, b, a ಹಿಂಗೆ ಇರ್ಬೋದು. ಅದು ಕೂಡ ಈಕ್ವಲ್ ಆಗುತ್ತೆ. ಅಲ್ಲ, ನಾವು ಹೇಳಿದ್ದೇನು ರೋಸ್ಟರ್ ಫಾರ್ಮ್ ಒಳಗೆ ಪ್ಯಾಟರ್ನ್ ಡಸ್ ನಾಟ್ ಮ್ಯಾಟರ್. ಸಬ್ಸೆಟ್. ನೆಕ್ಸ್ಟ್ ಸಬ್ಸೆಟ್ ಅಂದ್ರೆ ನಾನು ಹೇಳಿದ್ದೆ a set is said that to be a set of a set b if every element of a is also an element of b. The subset ನಿಮಗೆ ಗೊತ್ತು. ಓಕೆ, ನೆಕ್ಸ್ಟ್ ಇಂಟರ್ವಲ್ಸ್. ಇಂಟರ್ವಲ್ಸ್ ಒಳಗೆ ನಾವು 2 ಟೈಪ್ಸ್ ನೋಡ್ತೀವಿ. ಇಂಟರ್ವಲ್ಸ್ ಆಸ್ ಎ ಸಬ್ಸೆಟ್. ಇಂಟರ್ವಲ್ಸ್ಗೂ ಸಬ್ಸೆಟ್ ಇರುತ್ತೆ. ದೇರ್ ಆರ್ 2 kinds of intervals. One open interval, next closed interval. ನೋಡೋಣ. ಓಪನ್ ಇಂಟರ್ವಲ್ is nothing but in open interval denoted by a, b. This is open interval. This is open interval and this is closed interval. The element excluding a and b. ಅಂದರೆ ಫಾರ್ ಎಕ್ಸಾಂಪಲ್ 1, 0 ಸಾರಿ 0, 1 ಅಂತ ಇತ್ತಂದರೆ x is greater than 0 and less than 1 ಅಂತ ಅರ್ಥ. ಅಂದರೆ 0, 1 ಬಿಟ್ಟು 0 ಅವ್ರ ಎರಡು ಮಧ್ಯ ಒಳಗೆ ಏನೇನು ಎಲಿಮೆಂಟ್ಸ್ ಇದೆಯಲ್ಲ ಅದನ್ನು ನಾವು ಎಲಿಮೆಂಟ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇದನ್ನು ನಾವೇಂತ ಕರಿತೀವಿ? ಓಪನ್. ಓಪನ್ ಇಂಟರ್ವಲ್ ಎಲ್ಲಿರುತ್ತೆ ಅಲ್ಲಿ ನಂಬರ್ಸ್ ಕೌಂಟ್ ಆಗಲ್ಲ. ಕ್ಲೋಸ್ ಇಂಟರ್ವಲ್ ಅಂದರೆ ಇನ್ಕ್ಲೂಡ್ 1 ಇರುತ್ತೆ. ಓಕೆ, ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ 1, 5 ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? 1, 5. ಹೌದಾ? 1, 5 ಮೀನ್ಸ್ 5ನ 1ನ ಬಿಟ್ಟು ಬಿಡ್ಬೇಕು ನಾವು. ಯಾಕಂದ್ರೆ ಓಪನ್ ಇಂಟರ್ವಲ್ ಐತಿ. ಅಂದರೆ ಅವೆರಡು ಮಧ್ಯ ಒಳಗೆ ಏನೇನು ಬರುತ್ತೆ? 2, 3, 4 ಇವಷ್ಟೇ ಬರುತ್ತೆ. ಯಾಕಂದ್ರೆ 5ಗಿನ ಲೆಸ್ ದಾನ್ ಇರಬೇಕು. ಓಕೆ, ಅರ್ಥ ಆಯ್ತಾ? ಓಪನ್ ಇಂಟರ್ವಲ್ ಇಸ್ ನಥಿಂಗ್ ಬಟ್ ಬ್ರಾಕೆಟ್ಸ್. ಕ್ಲೋಸ್ಡ್ ಇಂಟರ್ವಲ್ ನಥಿಂಗ್ ಬಟ್ ಸ್ಕ್ವೇರ್ ಬ್ರಾಕೆಟ್ಸ್. ಅದೇ ಕ್ಲೋಸ್ಡ್ ಇಂಟರ್ವಲ್ ಕೂಡ denoted as closed interval a, b closed interval. All the elements included has a and b. And for example, inge means 1, 2, 3, 4, 5. ಅಂದ್ರೆ 1, 5 ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅದರೊಳಗೆ. ಓಕೆನಾ? ನೆಕ್ಸ್ಟ್ ಪವರ್ ಸೆಟ್. ಪವರ್ ಸೆಟ್ ಏನಂದ್ರೆ ನಾವು ಸಬ್ಸೆಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಪವರ್ ಸೆಟ್ ಯೂಸ್ ಮಾಡ್ತೀವಿ. ಹೆಂಗೆ ಸಬ್ಸೆಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ a is equals to a is equals to 1, 2, 3 ಅನ್ಕೊಳ್ಳಿ. ನಾವು ಪವರ್ ಸೆಟ್ ಸಬ್ಸೆಟ್ಸ್
ಸೆಟ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ವಿತ್ ದ ಹೆಲ್ಪ್ ಆಫ್ ಪವರ್ಸ್. ಪವರ್ ಸೆಟ್ ಇಸ್ ಫಾರ್ಮುಲಾ 2n. n ಪ್ಲಸ್ ನಾವು ನಂಬರ್ ಆಫ್ ಎಲಿಮೆಂಟ್ಸ್ ತೊಗೊಬೇಕು. ಎ ಒಳಗೆ ಎಷ್ಟು ನಂಬರ್ಸ್ ಇದಾವ? 1 2 3 ಅಂದರೆ ಎ ಇಂದ ಸಬ್ಸೆಟ್ ನಾವು ಕಂಡು ಹಿಡಿಯಾಕ್ತೀವಿ. 3 ಇದಾವ 2 3 ಅಂದರೆ 8 ಬರುತ್ತೆ. ಯಾವ್ಯಾವು? 1 ಹೇಳುತ್ತೆ ಎಷ್ಟು ಸೆಟ್ಸ್ ಇದಾವ ನೀವು ಬರೀರಿ ಅಂತ. ನಮಗೆ ಬರಿಬಹುದಾ? 1 ಬರುತ್ತೆ. 1 is the subset of a, 2 is the subset of a, 3 is the subset of a, 1 2 is the subset of a. ಯಾಕಂದ್ರೆ ಅವು ಕೂಡ ಇದಾವ. ನೆಕ್ಸ್ಟ್ 2 3 is the subset of a and 3 1 is the subset of a. ನೆಕ್ಸ್ಟ್ ಇನ್ನೊಂದು ಕೂಡ ಬರುತ್ತೆ 1 2 3 ಇವು ಬರುತ್ತೆ. ಎಷ್ಟಿದೆ? 1 2 3 4 5 6 7 ಇದಾವ. ಇನ್ನೂ ಒಂದು ಸಬ್ಸೆಟ್ ಏನಿರುತ್ತೆ? ನಲ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ ನಲ್ ಇದ್ದೇ ಇರುತ್ತೆ. ಯಾವ ಸಬ್ಸೆಟಿಗೂ ನಲ್ ಇದ್ದೇ ಇರುತ್ತೆ. ಎಲ್ಲ ಯಾವ ರೋಸ್ಟೆಡ್ ಫಾರ್ಮ್ ಅಂತ ಏನು ಹೇಳಿ ಅಲ್ಲಿ ನಲ್ ಇದ್ದೇ ಇರುತ್ತೆ. ಇದರ್ಥ ಆಯ್ತಾ? ನೆಕ್ಸ್ಟ್ ಯೂನಿವರ್ಸಲ್ಸ್. ಎ ನಲ್ ಸೆಟ್ ಈಸ್ ಓನ್ಲಿ ಪ್ರೆಸೆಂಟ್ ಇನ್ ಎವ್ರಿ ಪವರ್ ಸೆಟ್. ಯಾವ ಪವರ್ ಸೆಟ್ ಆಗಲಿ ನಲ್ ಸೆಟ್ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಸೆಟ್ ಈಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಆಲ್ ದ ಸೆಟ್. ಫಾರ್ ಎಕ್ಸಾಂಪಲ್ ಇವೆಲ್ಲದ್ರಿಂದು ನಂಬರ್ಸ್ ಇದಾವಲ್ಲ ಎಲಿಮೆಂಟ್ಸ್, ಎಲ್ಲ ಎಲಿಮೆಂಟ್ಸು ಒಂದು ಯೂನಿವರ್ಸಲ್ ಸೆಟ್ ಒಳಗೆ ಡಿಪಾಸಿಟ್ ಇರುತ್ತೆ. ಅವನ್ನ ನಾವೇನಂತ ಕರಿತೀವಿ? ಆ ಸೆಟ್ನ ನಾವೇನಂತ ಕರಿತೀವಿ? ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ ಅಷ್ಟೇ. ದ ಸೆಟ್ ಆ್ಯಂಡ್ ದ ಸಬ್ಸೆಟ್ ಅವ್ರಿಗೆ ಸಬ್ಸೆಟ್ ಕೂಡ ಅದರೊಳಗೆ ಇರುತ್ತೆ. ಇವಾಗ ಪ್ರಾಪರ್ಟೀಸ್ ಆಫ್ ಆಪರೇಷನ್ ಆಫ್ ಯೂನಿಯನ್. ಯೂನಿಯನ್ ಅಂದರೆ ಏನು ಗೊತ್ತು? ಯೂನಿಯನ್ ಈಸ್ ನಥಿಂಗ್ ಬಟ್ ಆರ್ ಎ ಆರ್ ಬಿ ಅಂತ ಕೊಟ್ಟಾಗೆ ನಾವು ಎ ಯೂನಿಯನ್ ಬಿ ಮಾಡ್ತೀವಿ. ಎ ಯೂನಿಯನ್ ಬಿ ಅಂದರೆ ಏನ್ರಿ ಮ್ಯಾಮ್? ಹೇಳ್ತೀನಿ. ಎ ಯೂನಿಯನ್ ಬಿ ಅಂದ್ರೆ ಎ ಆರ್ ಬಿ. ಫಾರ್ ಎಕ್ಸಾಂಪಲ್ ಎ ಯೂನಿಯನ್ ಬಿ ಅಂತ ಬಂದರೆ ನಾವೇನು ಮಾಡಬೇಕು? ಆವಾಗ ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ಸ್ ಟು 1 2 3 ಕೊಟ್ಟಿದ್ರು, ಬಿ ಇಸ್ ಈಕ್ವಲ್ಸ್ ಟು 2 3 ಕೊಟ್ಟಿದ್ರು ಅನ್ಕೊಳ್ಳಿ. ಆವಾಗ ಎ ಯೂನಿಯನ್ ಬಿ ಕೇಳಿದ್ದಾರೆ. ಎ ಯೂನಿಯನ್ ಬಿ ಅಂದರೆ ಇವೆಲ್ಲರನ್ನ ಸೇರಿಸಿ ಬರೆಯೋದು. ಅವಾಗ ಏನು ಬರುತ್ತೆ ನಮಗೆ? ಎ ಯೂನಿಯನ್ ಬಿ ಯಾವ ಎಲಿಮೆಂಟ್ಸ್ ಇದೆ ಎ ಮತ್ತು ಬಿ ಒಳಗೆ ಅವನ್ನೆಲ್ಲ ಸೇರಿಸಿ ಬರೆಯೋದನ್ನ ನಾವೇನಂತ ಕರಿತೀವಿ? ಎ ಯೂನಿಯನ್ ಬಿ. ಅಂದರೆ ಎ ಇಂದು ಬಿ ಇಂದು ಎಲ್ಲ ನಂಬರ್ಸ್ನ ಇದರೊಳಗೆ ಇನ್ಕ್ಲೂಡ್ ಮಾಡಬೇಕು. ಏನೈತಿ? 1 ಐತಿ, 2 ಎರಡು ಸತಿ ಐತಿ, ಆದರೆ ನಾವು ಒಂದು ಸತಿ ಬರಿತೀವಿ. 3 ಕೂಡ ಒಂದು ಸತಿ ಐತಿ, ಹಿಂಗೆ ನಾವು ಬರಿತೀವಿ. ಅರ್ಥ ಆಯ್ತಾ? ಎ ಯೂನಿಯನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಇವೆರಡು ಒಳಗೆ ಏನು ಕಾಮನ್ ಇದಾವೆ ಅವು ತೆಗೆದು ಇಲ್ಲ 2 3 ಕಾಮನ್ ಐತಿ, ಇಲ್ಲಿ 2 ಐತಿ, ಇಲ್ಲಿ 2 ಐತಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ. ಅದನ್ನು ನಾವು ಏನಂತ ಕರಿತೀವಿ? ಎ ಇಂಟರ್ಸೆಕ್ಷನ್ ಬಿ. ಇವಾಗ ಈ ಕಾಂಪ್ಲಿಮೆಂಟ್ ಕೇಳಿದ್ರು. ಈ ಕಾಂಪ್ಲಿಮೆಂಟ್ ಅಂದರೆ ಏನು ಮ್ಯಾಮ್? ಫಾರ್ ಎಕ್ಸಾಂಪಲ್ ಯು ಇಸ್ ಈಕ್ವಲ್ಸ್ ಯು ಕೊಟ್ಟಿರ್ತಾರೆ. ಅವಾಗ ಎ ಕಾಂಪ್ಲಿಮೆಂಟ್ ಕೇಳಾರಂದ್ರೆ ಯು ಕೊಟ್ಟೇ ಇರ್ತಾರೆ. 1 2 3 4 5 ಹಿಂಗೆ ಕೇಳಿದ್ರು ಅನ್ಕೊಳ್ಳಿ. ಯು ಎ ಕಾಂಪ್ಲಿಮೆಂಟ್ ಅಂದರೆ ಯು ಮೈನಸ್ ಎ ಮಾಡ್ರಿ. ಬಿ ಕಾಂಪ್ಲಿಮೆಂಟ್ ಅಂದರೆ ಯು ಮೈನಸ್ ಬಿ. ಸಿ ಕಾಂಪ್ಲಿಮೆಂಟ್ ಅಂದರೆ ಯು ಮೈನಸ್ ಸಿ. ಫಾರ್ ಎಕ್ಸಾಂಪಲ್ ಈ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂದರೆ ಯು ಮೈನಸ್ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ತೆಗೀರಿ, ಆಮೇಲೆ ಯು ಒಳಗೆ ಮೈನಸ್ ಮಾಡಿರಿ. ಓಕೆ, ಫಸ್ಟ್ ನಿಮಗೆ ಎ ಮೈನಸ್ ಬಿ ಬರುತ್ತಲ್ಲ, ಹಿಂಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಎ ಮೈನಸ್ ಬಿ ಅಂದ್ರೇನು? ಎ ಒಳಗಿರುವ ಎ ಇಂದ ಬಿನ ತೆಗಿಬೇಕು. ಎ ಒಳಗೆ ಏನೈತಿ? 1 2 3 ಐತಿ, ಬಿ ಒಳಗೆ 2 3 ಐತಿ. ಈ 2ನ 3ನ ಮೈನಸ್ ಮಾಡಿರಿ, ಉಳಿದಿದ್ದೇನೋ 1. ಹೌದಾ? ಹಿಂಗೆ ಎ ಒಳಗೆ ಬಿ ನಿಂಗೆ ತೆಗಿತೀವಿ. ಹಂಗೆ ಎ ಒಳಗಿರೋ ಎಲಿಮೆಂಟ್ಸ್ ಎಲ್ಲ ಯು ಒಳಗೆ ತೆಗಿಬೇಕು. ಏನು ಬರುತ್ತೆ ಅವಾಗ? ಯು ಮೈನಸ್ ಎ, ಅದೇ ಎ ಕಾಂಪ್ಲಿಮೆಂಟ್. 1 2 3 ಐತಿ ಎ ಒಳಗೆ. 1 2 3 ಬಿಟ್ಟು ಏನು ಬರೆಯೋದು? ಉಳಿದಿದ್ದು ಬರೆಯೋದು. 4 5 ಇಸ್ ದ ಎ ಕಾಂಪ್ಲಿಮೆಂಟ್. ಇವಾಗ ಈ ಇಂಟರ್ಸೆಕ್ಷನ್ ಬಿ ಕೇಳ್ಯಾರ. ಈ ಇಂಟರ್ಸೆಕ್ಷನ್ ಬಿ ಏನು ಬಂದಿತ್ತು? 2 3 ಬಂದಿತ್ತು. 2 3 ತೆಗೆದು ಉಳಿದು ಬರೀ. ಅವಾಗ ಏನಾಗುತ್ತೆ? ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಆಗುತ್ತೆ. ಎ ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ವಾಟ್? 1 4 ಇನ್ನು ನಾವು ಬರೀತಾ ಹೋಗಬೇಕು. ಇದೆಲ್ಲ ಅರ್ಥ ಆಯ್ತು ಅನ್ಕೊಂತೀವಿ. ಓಕೆ, ಇವಾಗ ನಾವು ಪ್ರಾಪರ್ಟೀಸ್ ನೋಡೋಣ. ಓಕೆ, ಪ್ರಾಪರ್ಟೀಸ್ ಆಫ್ ಆಪರೇಷನ್ ಆಫ್ ಯೂನಿಯನ್. ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಟು ಬಿ ಯೂನಿಯನ್ ಸಿ. ಹೆಂಗಾತು? ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಿ, ಏನಂತ ಹೇಳಿದ್ನಿ? ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಟು 1 2 3 ಬಂದೈತಿ. ಅದೇ ಬಿ ಯೂನಿಯನ್ ಸಿ ಎ ಮಾಡ್ರಿ, ಆ್ಯಡ್ ಮಾಡೋದೆ ಅಲ್ಲ. 1 2 3ನೇ ಬರುತ್ತೆ, ಅದು ಸೇಮ್ ಅಲ್ಲ, ಅದಕ್ಕೆ ಈಕ್ವಲ್ ಅಂತಾರೆ ಅವರು. ಓಕೆ, ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಟು ಬಿ ಯೂನಿಯನ್ ಸಿ ಆ್ಯಡ್ ಮಾಡಬೇಕು. ಆದರೆ ನಾವು ಇಟ್ಕೊರಿ, ಎ ಯೂನಿಯನ್ ಬಿ ಅಂದರೆ ಎ ಪ್ಲಸ್ ಬಿ ಅಲ್ಲ. ಬರೀ ಆ್ಯಡ್ ಅಂದರೆ ಅದ್ರೊಳಗೆ ಎರಡರೊಳಗೆ ಯಾವ ನಂಬರ್ಸ್ ಅದಾವ ಅವನ್ನ ಬರಿಬೇಕು ಹೊರತು ಎ ಯೂನಿಯನ್ ಬಿ ಅಂದರೆ ಎ ಆರ್ ಬಿ. ಓಕೆ, ನಾವು ಇಟ್ಕೊರಿ. ಇಂಟರ್ಸೆಕ್ಷನ್ ಅಂದರೆ ಕಾಮನ್ ತೆಗಿಬೇಕು. ಓಕೆ, ಇವಾಗ ಎ ಯೂನಿಯನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ಸ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ. ಸೇಮ್ ಇವಾಗ ನಾವು ಇಟ್ಕೊಬೇಕು. ಎ ಯೂನಿಯನ್ ಇಂಟರ್ಸೆಕ್ಷನ್ ಇಸ್ ಈಕ್ವಲ್ಸ್ ಟು ಎ. ಬೇಕಾದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ಕೂಡ ನೋಡ್ಬೋದು, ಅದೇ ಆನ್ಸರ್ಸ್ ಬರುತ್ತೆ. ಎ ಯೂನಿಯನ್
ನೆಕ್ಸ್ಟ್ ಆದರೆ ಇಲ್ಲಿ ನೋಡಿ ಇಲ್ಲೊಂದು ಚೇಂಜ್ ಆಗುತ್ತೆ ಎ ಯು ನಲ್ ಇಂಟರ್ಸೆಕ್ಷನ್ ಎ ಇಸ್ ಈಕ್ವಲ್ಸ್ ಟು ಎ ಸೇಮ್ ಅದೇ ಓಕೆ ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಎ ಇಸ್ ಈಕ್ವಲ್ಸ್ ಟು ಎ ಇಲ್ಲಿ ನೋಡಿ ಯು ಇಂಟರ್ಸೆಕ್ಷನ್ ಎ ಇಸ್ ಈಕ್ವಲ್ಸ್ ಟು ಎ ಹೆಂಗಾಯ್ತು ಯಾಕಂದ್ರೆ ಕಾಮನ್ ತೆಗಿತೀವಿ ಹೌದಾ ಇದ್ರೊಳಗಿಂದ ಕಾಮನ್ ತೆಗಿತೀವಿ ನಾವು ಫಾರ್ ಎಕ್ಸಾಂಪಲ್ ಯು ಇಂಟರ್ಸೆಕ್ಷನ್ ಎ ಮಾಡಿದ್ರೆ ನಮಗೆ ಏನು ಬರುತ್ತೆ 1 2 3 ನ ತೆಗಿಬೇಕು ಕಾಮನ್ ತೆಗಿಬೇಕು ಕಾಮನ್ ಇದ್ರೊಳಗೆ ಏನಿದೆ 1 2 3 ಇದೆ ಯು ಇಂಟರ್ಸೆಕ್ಷನ್ ಎ ಇಸ್ ಈಕ್ವಲ್ಸ್ ಟು 1 2 3 ಇದ್ರಾಗೂ 1 2 ಇಲ್ಲಿ 1 2 3 ಐತೆ ಇಲ್ಲಿ 1 2 3 ಐತೆ ಅದಕ್ಕೆ ಕಾಮನ್ ತೆಗಿತೀವಿ ನಾವು ಕಾಮನ್ ತೆಗೆದ್ರೆ ಏನೇ ಬಂತು ಹೌದಾ ನೆಕ್ಸ್ಟ್ ಇಲ್ಲಿ ದಿಸ್ ಇಸ್ ಕಾಂಪ್ಲಿಮೆಂಟ್ ಇಂದು ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಯು ಯಾಕಂದ್ರೆ ಎ ಯೂನಿಯನ್ ಯು ಮೈನಸ್ ಎ ಮಾಡಿದ್ರೆ ಏನು ಬರ್ತೈತಿ ಎ ಕಾಂಪ್ಲಿಮೆಂಟ್ ಬರುತ್ತೆ ಎ ಕಾಂಪ್ಲಿಮೆಂಟ್ ಒಳಗೆ ಯೂನಿಯನ್ ಎ ಮಾಡಿದ್ರೆ ಯೂನಿವರ್ಸಲ್ ಬರ್ತೈತಿ ಯಾಕಂದ್ರೆ ಮತ್ತೆ ಆ್ಯಡ್ ಮಾಡ್ತೀವಿ ಎಲ್ಲ ಜೋಡಿಸ್ತೀವಲ್ಲ ಓಕೆ ಇದೆಲ್ಲ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ಬೋದು ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ನಲ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಓಕೆ ಇಲ್ಲಿ ಮತ್ತೆ ನಿಮಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ ನೆಕ್ಸ್ಟ್ ವೆನ್ ಡಯಾಗ್ರಾಮ್ಸ್ ನಾನು ಸಪ್ರೇಟ್ ಒಂದು ವಿಡಿಯೋ ಒಳಗೆ 5 ಮಿನಿಟ್ಸ್ ವಿಡಿಯೋ ಒಳಗೆ ಮಾಡ್ತೀನಿ ನಿಮಗೆ ಕ್ಲಿಯರ್ ಆಗಿರುತ್ತೆ ಯಾಕಂದರೆ ಅದರೊಳಗೆ ಭಾಳ ಮಂದಿಗೆ ಸ್ವಲ್ಪ ಡೌಟ್ಸ್ ಇರುತ್ತೆ ಹೌದಾ ನನಗೂ ಬಂದಿತ್ತು ಅದಕ್ಕೆ ನಿಮಗೆ ಸಪ್ರೇಟಾಗಿ ಅದು ಹೇಳಕ್ಕೆ ಟ್ರೈ ಮಾಡ್ತೀನಿ ನಾನು ಓಕೆ ಅಲ್ಲಿ ಇದೆಲ್ಲ ನಿಮಗೆ ಅರ್ಥ ಆಯಿತು ಅನ್ಕೊಂತೀನಿ ನೀವು ಇವಾಗ ಎಕ್ಸಸೈಸಿಗೆ ಹೋಗಿ ಅವೆಲ್ಲ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಬೋದು